ನಮ್ಮ ವ್ಯವಸ್ಥೆಗಳಿವೆ, ನಮ್ಮ ಆದರ್ಶ ಮಾತುಗಳು ಯಾವುದೇ ಕೆಲಸಕ್ಕೆ ಬರುವುದಿಲ್ಲ. 36 ವರ್ಷ ಆಯಿತು. ವಿಶೇಷ ಅಂದರೆ 36 ವರ್ಷದ ಕೆಳಗಡೆ ಅಥವಾ 30 ವರ್ಷದ ಕೆಳಗಡೆ ಯಾರು ಈ ಮಠದಲ್ಲಿ ಲಗ್ನ ಆಗಿದಾಗ ಅವರ ಮಕ್ಕಳ ಮದುವೆನೂ, ಅಂದರೆ ಚಿತ್ರದುರ್ಗ ಮುರುಘರಾಜೇಂದ್ರ ಮಠ ಬಡವರ, ದೀನರ, ದಲಿತರ ಪರವಾಗಿ ನಿಂತ್ಕೊಂಡಂಥ ಒಂದು ಶ್ರೀಮಠ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಜಯದೇಸಿ. ನಿಮ್ಮ ಮಕ್ಕಳು, ನಿಮ್ಮ ಬಂಧುಗಳ ಮದುವೆ ಕಣ್ತುಂಬಿ ನೋಡಿಕೊಳ್ಳುವಂಥ ಒಂದು ಪ್ರಸಂಗ ಇದು ಅತ್ಯಂತ ಸಂತೋಷವನ್ನು ತಂದುಕೊಟ್ಟಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾವಾಗಲೂ ಕೂಡ ನವ ವಧುವರರಲ್ಲಿ ನಾನು ನಿಮಗೆ ಒಂದು ಕಿವಿ ಮಾತು ಅಂತಂದರೆ, ಜೀವನದಲ್ಲಿ ಫೋನ್ ತಗೊಂಡ, ಬೈಕಿದೆ, ಕಾರ್ ತಗೊಂಡ, ನೀವು ಯಾವುದೇ ಕಾರಣಕ್ಕೂ ಭೌತಿಕ ವಸ್ತುಗಳನ್ನು ಗಂಡನ ಜೊತೆಗೆ ಕೀಳೋದನ್ನು, ಕಾಡೋದನ್ನು ಮಾಡಕ್ಕೆ ಹೋಗಬೇಡಿ. ಅದು ಯಾವುದೂ ಕೂಡ ನಿಮಗೆ ನೆಮ್ಮದಿ ಸುಖವನ್ನು ಕೊಡೋದಿಲ್ಲ. ಸರಳವಾಗಿ ಬದುಕೋದು ಅಂದರೆ ಅತ್ಯಂತ ಕಡಿಮೆ ವಸ್ತುಗಳೊಂದಿಗೆ ಜೀವನ ಮಾಡುವಂಥದ್ದೇ ಸರಳವಾಗಿ ಬದುಕೋದು. ಅತ್ಯಂತ ಕಡಿಮೆ ಮೃದು ವಚನದಿ ಬದುಕು ಗುರು ಬಸವಲಿಂಗಾಯ ನಮಃ. ಡಾಕ್ಟರ್ ಬಸವಪ್ರಭು ಸ್ವಾಮಿಗೆ ಕೈಗೊಂಡು ನೋಡಿದಾಗೆ ಉತ್ತಮವಾಗಿರುವಂತಹ ಸಂಘಟನೆಗಳನ್ನು ಮಾಡಿ ಸ್ಮರಣೀಯರಾಗಿರುವ ವಿಶ್ವಗುರು ಬಸವಣ್ಣನವರನ್ನು ಸ್ಮರಣೆ ಮಾಡ್ಕೊಳ್ತಾ, ನೂರಾರು ಜೋಡಿಗಳು ವಿವಾಹ ಆಗಿದ್ದನ್ನು ನಾನು ನೋಡಿದೆ. ಇವತ್ತು 2025 ಇಸವಿಯನ್ನು ಕಳೆದು 2026 ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.